MS ವರ್ಡ್ ನಲ್ಲಿ ಬರುವಂತ ಮೆನುಸ್ಗಳ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮೌಸ್ ನ ಮೂವ್ ಮಾಡ್ತಿದ್ದೀನಲ್ಲ, ಇದೇನು ಕಾಣಿಸ್ತಿಲ್ಲ, ಇದಕ್ಕೆ ಫಾಂಟ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದ್ಮೇಲೆ ಅದ್ರ ಪಕ್ಕಕ್ಕೆ ಬಂದ್ರೆ ನಿಮಗೆ 11 ಅಂತ ಏನು ಕಾಣಿಸ್ತಿದೆಯಲ್ಲ, ಸೊ ಇದಕ್ಕೆ ಫಾಂಟ್ ಸೈಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಿಮ್ಮ ಪಕ್ಕಕ್ಕೆ ಬಂದ್ರೆ ಇಲ್ಲಿ ನಿಮ್ಗೆ ಎ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ಫಾಂಟ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ತರ ಅದ್ರ ಪಕ್ಕಕ್ಕೆ ಒಂದಿದೆ ಎ ಅಂತ ಏನಿದೆ ಚಿಕ್ಕದು, ಇದು ಬಂದ್ಬಿಟ್ಟು ಫಾಂಟ್ ಸೈಜ್ ನ ಡಿಕ್ರೀಸ್ ಮಾಡುವಂಥದ್ದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ಬಂದ್ರೆ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಅದ್ರ ಪಕ್ಕಕ್ಕೆ ಬಂದ್ರೆ ನಿಮಗೆ ಚೇಂಜ್ ಕೇಸ್ ಅಂತ ಸಿಗುತ್ತೆ. ಫಸ್ಟ್ ಒಂದು ಸೆಂಟೆನ್ಸ್ ಕೇಸ್ ಅಂತ ಇದೆ, ಆಮೇಲೆ ಲೋವರ್ ಕೇಸ್ ಅಂತ ಇದೆ, ಅಪ್ಪರ್ ಕೇಸ್ ಅಂತ ಕೊಡ್ತೀವಿ. ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಇದೆ. ಕ್ಯಾಪಿಟಲ್ ಬಂದ್ಬಿಟ್ಟು ಟೊಂಗಲ್ ಕೇಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಿ ಅಂತ ನೋಡಿ. ಸೊ ಬಿ ಅಂತ ಹೇಳಿದ್ರೆ ಬೋಲ್ಡ್ ಅಂತ ಹೇಳ್ಬಿಟ್ಟು, ಶಾರ್ಟ್ ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಬಿ ಅಂತ ಹೇಳ್ಬಿಟ್ಟು, ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ನ ಹೋಲ್ಡ್ ಮಾಡಿದ್ರೆ ಲಾಂಗ್ ಪ್ರೆಸ್ ಮಾಡಿ ಬಿ ಪ್ರೆಸ್ ಮಾಡಿದ್ರೆ ಆಗುತ್ತೆ, ಬೋಲ್ಡ್ ಅಪ್ಲೈ ಆಗುತ್ತೆ. ಇಟಾಲಿಕ್, ಸೊ ಇಟಾಲಿಕ್ ಅಂತ ಹೇಳಿದ್ರೆ ಸ್ವಲ್ಪ ಕ್ರಾಸ್ ಆಗಿ ಬರಬೇಕಿತ್ತು ನನಗೆ. ಇದಕ್ಕೆ ಶಾರ್ಟ್ ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಐ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಂಡರ್ಲೈನ್ ಅಂತ ಹೇಳ್ಬಿಟ್ಟು. ಸೊ ಅಂಡರ್ಲೈನ್ ಗೆ ಶಾರ್ಟ್ ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಯು ಅಂತ. ಇಷ್ಟ ಆಗಲಿಲ್ಲ, ಇನ್ನು ಬೇರೆ ಕಲರ್ಸ್ ಅಪ್ಲೈ ಮಾಡಬೇಕಿತ್ತು ಅಂತಂದ್ರೆ ನಿಮ್ಗೆ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾನೆ, ಮೋರ್ ಕಲರ್ ಅಂತ, ಸ್ಟ್ಯಾಂಡರ್ಡ್ ಅಂತ, ಇನ್ನೊಂದು ಕಸ್ಟಮ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಇದು ಸ್ಟ್ರಕ್ ಔಟ್ ಅಂತ ಹೇಳ್ಬಿಟ್ಟು. ಸೊ ಬ್ಯಾಕ್ ಗ್ರೌಂಡ್ ಹಾಕಬೇಕಿತ್ತು ನೀವು ಕಲರ್ ಏನಾದ್ರು ಅಂತಂದ್ರೆ ಅದ್ರ ಪಕ್ಕಕ್ಕೆ ನಿಮಗೆ ಬರುತ್ತೆ. ಇಲ್ಲಿ ಬಂದ್ರೆ ಇಷ್ಟು ಕಲರ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಬಂದ್ರೆ ಇಲ್ಲೇನಾಗಿದೆ ಅಂತ ಟೆಕ್ಸ್ಟ್ ಎಫೆಕ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಷ್ಟು ಕೂಡ ಏನಾಗಿದೆ ಅಂತಂದ್ರೆ ಕಲರ್ಸ್ ಪ್ಯಾಟರ್ನ್ಸ್ ಇದಾವೆ, ನೀವು ನೋಡ್ಕೊಂಡು ಯಾವ್ದು ಬೇಕಾದ್ರೆ ಹೇಳಿದೆ ನೋಡಿ. ಸಬ್ಸ್ಕ್ರಿಪ್ಟ್ ಅಂತ ಒಂದಿದೆ, ಸೂಪರ್ ಸ್ಕ್ರಿಪ್ಟ್ ಅಂತ ಒಂದಿದೆ.